ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಓದಲು ಹೊರಟಿರೋದು ಶಕುಂತಳೋಪಾಖ್ಯಾನ. ಈ ಕಾವ್ಯವು ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿದೆ. MR ಕಮಲಾರವರು ರಚಿಸಿರುವಂತಹ ಶಕುಂತಳೋಪಾಖ್ಯಾನ ಕಾವ್ಯವು ಪುರಾಣ ಕಥೆಯನ್ನು ಆಧರಿಸಿಕೊಂಡಿದ್ದರೂ ಕೂಡ ಅದನ್ನು ಆಧುನಿಕ ಭಾವನೆಗಳ ಮೂಲಕ ಮರುಸೃಷ್ಟಿ ಮಾಡಿರುವ ವಿಶಿಷ್ಟ ಕೃತಿಯಾಗಿದೆ. ಶಕುಂತಳೆ ಯಾರು? ಅವಳ ಜೀವನದಲ್ಲಿ ಏನಾಯಿತು? ದುಷ್ಯಂತನ ಪಾತ್ರ ಏನು? ಇವೆಲ್ಲವನ್ನು ಸರಳವಾಗಿ ಸುಲಭವಾಗಿ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕಾವ್ಯದ ಮೊದಲ ಭಾಗ ಹೀಗಿದೆ. ಅಪ್ಸರೆಯ ಮಗಳು ಕೂದಲೆಳೆಯಲ್ಲಿ ಉಗುರ ತುದಿಯಲ್ಲೂ ಸೌಂದರ್ಯ, ಆಶ್ರಮದ ತರುಲತೆಗೂ ಉಕ್ಕಿ ಬಂದು ಜೀವೋನ್ಮಾನದ ದುಮ್ಮಿಕ್ಕಿ ಹರಿವ ಎದೆ ಈಗ ಹುಚ್ಚು ಹೊಳೆ. ಈ ಕಾವ್ಯ ಭಾಗದ ಸಾರಾಂಶ ತಿಳ್ಕೊಳ್ಳೋದಾದರೆ, ಕವಯತ್ರಿ ಶಕುಂತಳೆಯನ್ನು ತುಂಬ ಚಂದವಾಗಿ ಚಿತ್ರಿಸ್ತಾರೆ. ಶಕುಂತಳೆ ಅಪ್ಸರೆಯ ಮಗಳು, ಅಂದರೆ ಅವಳು ಹುಟ್ಟಿದಾಗಿನಿಂದಲೂ ವಿಶೇಷ. ಅವಳ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರು ತುದಿವರೆಗೂ ಎಲ್ಲವೂ ಸೌಂದರ್ಯದಿಂದ ತುಂಬಿದೆ. ನಖಶಿಖ ವರ್ಣನೆ ಅಂತ ಹೇಳ್ತಾರಲ್ಲ ಹಾಗೆ. ಆದರೆ ಅವಳ ಸೌಂದರ್ಯ ಅಷ್ಟಕ್ಕೆ ಸೀಮಿತ ಅಲ್ಲ. ಅವಳು ಬೆಳೆದ ಆಶ್ರಮದ ಸುತ್ತಮುತ್ತ ಇರುವಂತಹ ಮರಗಳು, ಬಳ್ಳಿಗಳು, ಲತೆಗಳಲ್ಲೂ ಕೂಡ ಅವಳ ಸೌಂದರ್ಯ ಹರಡಿಕೊಂಡಿರುವಂತೆ ಕಾಣುತ್ತೆ. ಅಂದರೆ ಶಕುಂತಳೆ ಮತ್ತು ಪ್ರಕೃತಿ ಒಂದೇ ಥರ ಬೆರೆತು ಹೋಗಿದೆ ಅಂತ ಕವಯಿತ್ರಿ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಶಕುಂತಲೆಯ ಮನಸ್ಸು ತುಂಬ ಜೀವಂತ. ಅವಳು ಎದೆಯೊಳಗಿನ ಭಾವನೆಗಳು ಕೂಡ ನೀರಿನ ಹೊಳೆಯಂತೆ ಉಕ್ಕಿ ಹರಿತಿರುತ್ತೆ. ಅವಳು ಕೃತಕವಾಗಿ ಸುಂದರವಾಗಿರೋದಿಲ್ಲ. ಅವಳ ಸೌಂದರ್ಯ ಸಹಜ. ಯಾಕಂದರೆ ಪ್ರಕೃತಿಯ ನಡುವೆ ಬೆಳೆದು ಬಂದಿರೋದ್ರಿಂದ ಅವಳ ಸೌಂದರ್ಯ ಕೂಡ ಪ್ರಕೃತಿಯಂತೆಯೇ ಸೊಗಸಾಗಿರುತ್ತೆ. ಮುಂದಿನ ಭಾಗ, ಪುರುಕುಲದ ಅರಸು ಬೇಟೆಗೆ ಬಂದವನು ಬೇಟೆ ಆಡಿಯೇ ಬಿಟ್ಟ, ಗಿಡದೊಂದಿಗೆ ಗಿಡವಾದವಳ ಹುಲ್ಲೆ ಮರಿಯಾದವಳ ಅಂಗುಲಂಗುಲವೂ ನಿಸರ್ಗವೇ ಆದವಳ. ಈ ಕಾವ್ಯಭಾಗನ ಕವಿಯತ್ರಿ ಹೀಗೆ ವರ್ಣಿಸ್ತಾರೆ. ದುಷ್ಯಂತ ರಾಜನು ಬೇಟೆಗೆಂದು ಬಂದ ಸಂದರ್ಭವನ್ನು ಇಲ್ಲಿ ಹೇಳ್ತಾರೆ. ಅರಣ್ಯಕ್ಕೆ ಬೇಟೆಗೆ ಬಂದ ಅರಸ ಯಾರಿಗೂ ಗೊತ್ತಾಗದಿರೋ ರೀತಿ ಶಕುಂತಳೆಯನ್ನು ನೋಡಿ ಅವಳ ಸೌಂದರ್ಯಕ್ಕೆ, ಸ್ವಭಾವಕ್ಕೆ ಮನಸೋತು ಹೋಗ್ತಾನೆ. ಇಲ್ಲಿ ಬೇಟೆ ಅಂದರೆ ಕೇವಲ ಕಾಡು ಪ್ರಾಣಿಗಳ ಬೇಟೆ ಮಾತ್ರ ಅಲ್ಲ, ದುಷ್ಯಂತನ ಮನಸ್ಸೇ ಶಕುಂತಳೆಯ ಕಡೆ ಸೇರೆ ಹೋಗುವ ಬೇಟೆಯೂ ಆಗಿದೆ ಅಂತ ಕವಯತ್ರಿ ಅರ್ಥ ಇಲ್ಲಿ ಹೇಳ್ತಾರೆ. ಶಕುಂತಳೆ ಅಂದರೆ ಗಿಡದ ಜೊತೆ ಗಿಡವಾಗಿ ಬೆಳೆದವಳು, ಹುಲ್ಲಿನಂತೆ ತುಂಬ ಸರಳವಾದವಳು. ಅವಳ ದೇಹದ ಪ್ರತಿಯೊಂದು ಅಂಗವೂ ಕೂಡ ಪ್ರಕೃತಿಯ ಭಾಗವಾಗಿ ಹೋಗಿರುತ್ತೆ. ಕಾಡಿನಲ್ಲಿ ಆಶ್ರಮದಲ್ಲಿ ಬೆಳೆದಿರುವಂಥ ಕಾರಣ ಅವಳ ಬದುಕು, ಅವಳ ಸೌಂದರ್ಯ, ಅವಳ ಸ್ವಭಾವ ಎಲ್ಲವೂ ಕೂಡ ಕೃತಕ ಆಗಿರೋದಿಲ್ಲ. ಬದಲಾಗಿ ಎಲ್ಲವೂ ಸಹಜ, ನೈಸರ್ಗಿಕವಾಗಿರುತ್ತೆ. ಅದರಲ್ಲೇ ಅವಳ ಸೌಂದರ್ಯದ ಮೌಲ್ಯ ಇರುತ್ತೆ. ಅದಕ್ಕೆ ದುಷ್ಯಂತನ ಮನಸ್ಸು ಅವಳ ಕಡೆಗೆ ತಾನಾಗಿಯೇ ಎಳೆಯಲ್ಪಡುತ್ತೆ. ಮುಂದಿನ ಕಾವ್ಯಭಾಗ ನೋಡಿ ಮಕ್ಕಳೇ. ಉದ್ಯಾನ ಲತಾವಳಿಗಳ ಕೃತಕತೆಗೆ ಬೇಸತ್ತವನಿಗೆ ವನಜ್ಯೋತ್ಸ್ಯೆಯ ಒಡಲಲ್ಲಿ ಏನೋ ಉನ್ಮಾದ. ದುಷ್ಯಂತನ ಬಿಸಿಯಪ್ಪುಗೆಯಲ್ಲೂ ಶಕುಂತಳೆಗೆ ಮಾತ್ರ ಜಿಂಕೆ ಮರಿಯ ಸೆಳೆತ. ಈ ಸಾಲುಗಳ ಸಾರಾಂಶ ನೋಡೋದಾದರೆ, ಈ ಕಾವ್ಯಭಾಗದಲ್ಲಿ ಕವಯತ್ರಿ ದುಷ್ಯಂತ ಮತ್ತು ಶಕುಂತಳೆ ನಡುವಿನ ಮನಸ್ಸಿನ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಅರಮನೆಯ ನಕಲಿ ತೋಟಗಳ ಲತಾವಳಿಗಳ ಸೌಂದರ್ಯ ನೋಡಿ ಬೇಸತ್ತಿದ್ದ ದುಷ್ಯಂತನಿಗೆ ಕಾಡಿನ ಸಹಜ ಪ್ರಕೃತಿ ಮತ್ತು ಶಕುಂತಳೆಯ ಸೌಂದರ್ಯ ಅಸಾಧಾರಣವಾಗಿ ಸೆಳೆಯುತ್ತೆ. ಅವನಿಗೆ ಶಕುಂತಳೆ ನೋಡುತ್ತಿದ್ದಂತೆಯೇ ಪ್ರೇಮ ಭಾವ ಮೂಡಿಬರುತ್ತೆ. ಅವಳ ಸೌಂದರ್ಯ ಅವನ ಮನಸ್ಸಿಗೆ ಉನ್ಮಾದದಂಥ ಆಕರ್ಷಣೆ ಕೊಡುತ್ತೆ. ಆದರೆ ಶಕುಂತಳೆ ಅಂತ ಹುಡುಗಿ ಆಗಿರೋದಿಲ್ಲ. ಅವಳು ರಾಜನ ಆರ್ಭಟ, ವೈಭವ, ಸ್ಪರ್ಶ ಇವೆಲ್ಲಕ್ಕೂ ತಕ್ಷಣ ಸೆರೆ ಹೋಗುವಂಥ ಹುಡುಗಿ ಆಗಿರೋದಿಲ್ಲ. ಅವಳ ಮನಸ್ಸು ಇನ್ನೂ ಕಾಡಿನ ಜಿಂಕೆ ಮರಿ ಥರ ಸರಳ, ನಿರಾಪರಾಧ, ಪ್ರೀತಿಯತ್ತ ಒಲಿಯುತ್ತೆ. ಪ್ರಕೃತಿಯ ಮಡಿಲಲ್ಲಿ ಬೆಳೆದಿದ್ದರಿಂದ ಅವಳ ಭಾವನೆಗಳು ತುಂಬ ಸಹಜವಾಗಿರುತ್ತೆ. ಅವಳ ಪ್ರೀತಿ ಕೂಡ ನಿಸರ್ಗದಂತೆ ನಿಧಾನ, ಶುದ್ಧ ಮತ್ತು ನಿಜವಾಗಿರುತ್ತೆ. ಮುಂದಿನ ಸಾಲು, ಎಷ್ಟಾದರೂ ಅರಣ್ಯವಾಸಿಯಲ್ಲವೇ ನೀನು, ಮತ್ತೇರಿ ನಕ್ಕವನು ಉಂಗುರವಿಟ್ಟ ನಡೆದೇ ಬಿಟ್ಟ, ಉಂಗುರದ ಒಂದೊಂದಕ್ಷರದ ಎಣಿಕೆ ಮುಗಿದ ಮುನ್ನ ಬರುವೆನೆಂದನು ಬರಲೇ ಇಲ್ಲ. ಈ ಸಾಲುಗಳ ಸಾರಾಂಶನ ಹೇಳೋದಾದರೆ, ಈ ಕಾವ್ಯಭಾಗದಲ್ಲಿ ದುಷ್ಯಂತನು ಶಕುಂತಳೆಯನ್ನು ನೋಡಿ ಸ್ವಲ್ಪ ಹಗುರವಾಗಿ ತಮಾಷೆ ಮಾಡುವ ರೀತಿಯಲ್ಲಿ ಹೇಳ್ತಾನೆ. ನೀನು ಅರಣ್ಯದಲ್ಲೇ ಬೆಳೆದವಳಲ್ಲವಾ ಅಂತ ಕೇಳ್ತಾನೆ. ಆ ಮಾತಿನಲ್ಲಿ ಪ್ರೀತಿಯೂ ಇರುತ್ತೆ, ತಮಾಷೆ ಕೂಡ ಇರುತ್ತೆ. ನಂತರ ಅವನು ನಗುತ್ತಾ ಅವಳಿಗೆ ಒಂದು ಉಂಗುರ ಕೊಡ್ತಾನೆ.
ನಾನು ಮತ್ತೆ ಬೇಗ ಬರ್ತೀನಿ ಅಂತ ಹೇಳಿ ಹೊರಟೇ ಹೋಗ್ತಾನೆ. ಶಕುಂತಳೆ ಅವನ ಮಾತನ್ನು ಪೂರ್ತಿ ನಂಬ್ತಾಳೆ. ಅವನು ಕೊಟ್ಟ ಉಂಗುರವನ್ನೇ ಕೈಯಲ್ಲಿ ಹಿಡಿದುಕೊಂಡು ಅದರ ಮೇಲೆ ಇರುವಂಥ ಅಕ್ಷರಗಳನ್ನು ಒಂದೊಂದಾಗಿ ಎಣಿಸುತ್ತಾ ಅವನು ಯಾವಾಗ ಬರುತ್ತಾನೋ ಎಂದು ಕಾತರದಿಂದ ಕಾಯ್ತಿರ್ತಾಳೆ. ಅವಳ ಮನಸ್ಸು ಸಂಪೂರ್ಣವಾಗಿ ದುಷ್ಯಂತನಲ್ಲೇ ಅಂಟಿಕೊಂಡಿರುತ್ತೆ. ಆದರೆ ಕವಯತ್ರಿ ಹೇಳುವಂತೆ ಮುಗಿಯುವ ಮುನ್ನ ಬರುತ್ತೇನೆ ಅಂತ ಹೇಳಿದ ದುಷ್ಯಂತ ಕೊನೆಗೂ ಬರೋದೇ ಇಲ್ಲ. ಅವನ ವಾಗ್ದಾನ ಅಂದರೆ ಮಾತು ಕೊಟ್ಟಿರ್ತಾನಲ್ಲ, ಆ ಮಾತು ಮಾತಲ್ಲೇ ಉಳಿದ್ಬಿಡುತ್ತೆ. ಇದರಿಂದ ಶಕುಂತಳೆಯ ಮನಸ್ಸಿಗೆ ಭಾರಿ ನೋವಾಗುತ್ತೆ. ಅವಳ ನಿರೀಕ್ಷೆ ಕುಸಿದು ಬೀಳುತ್ತೆ. ನಂಬಿಕೆ ವಂಚನೆಯಾಗಿ ಅವನು ಒಂದಲ್ಲ ಒಂದಿನ ಬರ್ತಾನೆ ಅಂತ ಕಾಯ್ತಾ ಕೂತಿದ್ದ ಮನಸ್ಸು ದುಃಖದ ರೂಪದಲ್ಲಿ ಮಾರ್ಪಡುತ್ತದೆ. ಈಗ ಓದಿದ್ವಲ್ಲ, ಆ ಕಾವ್ಯ ಭಾಗದಲ್ಲಿ ಕವಯತ್ರಿ ಪ್ರೀತಿಯಲ್ಲಿ ನಂಬಿಕೆ ಎಷ್ಟು ನಾಜೂಕು ಅನ್ನೋದನ್ನು, ಮಾತುಗಳು ನೆರವೇರದೇ ಇದ್ದಾಗ ಹೆಣ್ಣಿನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನು ತುಂಬ ಸರಳವಾಗಿ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಸಾಲುಗಳನ್ನ ನೋಡ್ಕೊಳ್ಳಿ ಮಕ್ಕಳೇ. ಚಿತ್ರದಲ್ಲಿ ಬರೆದ ಪ್ರತಿಮೆಯಾದಳು ಹುಡುಗಿ, ಬಸಿರಲ್ಲಿ ಮೊಳಕೆಯೊಡೆದ ಕುಡಿತಿದೆಯೊತ್ತುವಾತಂಕ. ಚಿತ್ರದಲ್ಲಿ ಬರೆದ ಪ್ರತಿಮೆಯಾದಳು ಹುಡುಗಿ, ದೂರ್ವಾಸನ ಶಾಪ ಎದೆ ತಟ್ಟಲಿಲ್ಲ, ಮನ ಮುಟ್ಟಲಿಲ್ಲ ಗೆಳತಿ ಪ್ರಿಯಂವದೆ. ಎಷ್ಟೆಂದರೂ ಪ್ರಿಯಂವದೆ ಸುಮ್ಮನಾದಳು. ಈ ಸಾಲುಗಳ ಸಾರಾಂಶ ನೋಡಿ ಮಕ್ಕಳೇ. ಈ ಭಾಗದಲ್ಲಿ ಕವಯತ್ರಿ ಶಕುಂತಳೆಯ ಸ್ಥಿತಿಯನ್ನು ತುಂಬ ನೋವಿನಿಂದ ಹೇಳ್ತಾರೆ. ದುಷ್ಯಂತನು ಹೋದ್ಮೇಲೆ ಮತ್ತೆ ಬರದೇ ಇದ್ದಾಗ ಶಕುಂತಳೆ ಮಾತೇ ಇಲ್ಲದಂತೆ ಚಿತ್ರದಲ್ಲಿರುವ ಪ್ರತಿಮೆ ರೀತಿ ಸುಮ್ಮನೆ ನಿಂತ ಹುಡುಗಿಯಾಗಿ ಬಿಡ್ತಾಳೆ. ಅವಳ ಮುಖದಲ್ಲಿ ನಗು ಇರೋದಿಲ್ಲ, ಮಾತಿರೋದಿಲ್ಲ, ಕಣ್ಣುಗಳಲ್ಲಿ ಮಾತ್ರ ಚಿಂತೆ ತುಂಬಿರುತ್ತೆ. ಅವಳ ಗರ್ಭದಲ್ಲಿರುವಂತಹ ಮಗು ಮೊಳಕೆಯೊಡೆದ ಹೊಸ ಕುಡಿಯಂತೆಯೇ ಬೆಳೆದರೂ ಅದು ಅವಳ ಮನಸ್ಸಿಗೆ ಸಂತೋಷ ತರೋದಿಲ್ಲ. ಬದಲಾಗಿ ಇನ್ನೂ ನನ್ನ ಬದುಕು ಏನಾಗುತ್ತದೆ ಅನ್ನೋ ಭಯ, ಆತಂಕ ಅವಳ ಒಳಗೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ದುರ್ವಾಸ ಮುನಿಯ ಶಾಪ ಇದ್ದರೂ ಆ ಶಾಪ ಅವಳ ದೇಹಕ್ಕಿಂತ ಹೆಚ್ಚಾಗಿ ಅವಳ ಮನಸ್ಸಿಗೆ ತಟ್ಟಿರುತ್ತೆ. ನಿಜವಾಗಿ ಅವಳನ್ನು ನೋಯಿಸಿದ್ದು ಶಾಪವಾಗಿರೋದಿಲ್ಲ, ದುಷ್ಯಂತನು ಮಾತು ತಪ್ಪಿ ಹೋದ ನೋವಾಗಿರುತ್ತೆ. ಶಕುಂತಳೆಯ ಈ ನೋವು ಅವಳ ಮೌನದೊಳಗೆ ಮುಚ್ಚಿ ಹೋಗಿರುತ್ತೆ. ಅವಳ ಗೆಳತಿ ಪ್ರಿಯಂವದೆ ಕೂಡ ಅವಳ ಮನಸ್ಸಿನ ಆಳವಾದಂತಹ ನೋವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿರಲ್ಲ. ಎಷ್ಟೇ ಕೇಳಿದ್ರೂ ಶಕುಂತಳೆ ತನ್ನ ದುಃಖವನ್ನು ಹೊರಗೆ ಹೇಳುವುದಿಲ್ಲ. ಅವಳು ಒಳಗೊಳಗೆ ಕೊರಗ್ತಾ ಹೊರಗೆ ಮಾತ್ರ ಸುಮ್ಮನಾಗಿ ಉಳಿದುಕೊಂಡಿರ್ತಾಳೆ. ಈ ಭಾಗದಲ್ಲಿ ಕವಯತ್ರಿ ಮಾತಾಡದ ನೋವು ಎಷ್ಟು ಭಾರವಾಗಿರುತ್ತೆ ಅನ್ನೋದನ್ನು ಶಕುಂತಳೆಯ ಮೂಲಕ ತುಂಬ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಸಾಲುಗಳಲ್ಲಿ, ಮಲ್ಲಿಗೆಯ ಬಳ್ಳಿಗೆ ಬಿಸಿ ನೀರೆರೆಯುವರೇ, ಕರ್ತವ್ಯ ಮುಖ ಕಣ್ವರಿಗೀಗ ಆಶ್ರಮದ ಲತೆಯ ಅರಮನೆಗೆ ಹಬ್ಬಿಸುವಾಸೆ, ಕೀಳಲಾಗದು ಹೆಜ್ಜೆ ವನಜೋತ್ಸೆ ಶಕುಂತಳೆಗೆ ಬೇರು ಕಿತ್ತ ಭಾವ. ಈ ಕಾವ್ಯ ಭಾಗದ ಸಾರಾಂಶ ಕವಿಯತ್ರಿ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಶಕುಂತಳೆಯನ್ನು ಆಶ್ರಮದಿಂದ ಅರಮನೆಗೆ ಕಳುಹಿಸೋ ಸಂದರ್ಭದಲ್ಲಿ ನೋವು ಮತ್ತು ಮನಸ್ಸಿನ ಸಂಘರ್ಷವನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ. ಮಲ್ಲಿಗೆಯ ಬಳ್ಳಿಗೆ ಬಿಸಿ ನೀರೆರೆಯುವರೇ ಅನ್ನೋ ಪ್ರಶ್ನೆ ಮೂಲಕ ಶಕುಂತಳೆ ಹೇಗೆ ಸಹಜವಾಗಿ ಪ್ರೀತಿಯಿಂದ ಆಶ್ರಮದ ವಾತಾವರಣದಲ್ಲಿ ಬೆಳೆದವಳು ಅನ್ನೋದನ್ನು ಕವಿಯತ್ರಿ ನೆನಪಿಸ್ತಾರೆ. ಮಲ್ಲಿಗೆಯ ಬಳ್ಳಿ ಸಹಜವಾಗಿ ತುಂಬ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಅದಕ್ಕೆ ತಂಪು ಸಹಜ ನೆಲದಲ್ಲಿ ಮಾತ್ರ ಅದಕ್ಕೆ ಸಾಧ್ಯ. ಅದಕ್ಕೆ ಬಿಸಿ ನೀರು ಎರಚಿದ್ರೆ ಅದು ಒಣಗಿಬಿಡುತ್ತೆ ಅಲ್ವಾ? ಅದೇ ರೀತಿ ಶಕುಂತಳೆಯನ್ನು ಕಾಡಿನ ಜೀವನದಿಂದ ಕಿತ್ಕೊಂಡು ಅರಮನೆಯ ಕೃತಕ ಬದುಕಿಗೆ ತಳ್ಳೋದು ಎಷ್ಟು ತಪ್ಪು ಅನ್ನೋದನ್ನು ಈ ಸಾಲಿನಲ್ಲಿ ಹೇಳಿದ್ದಾರೆ. ಕಣ್ವ ಋಷಿಗಳು ತಮ್ಮ ಕರ್ತವ್ಯಕ್ಕೆ ಬದ್ಧರಾಗಿರೋದ್ರಿಂದ ಅವಳು ರಾಜನ ಹೆಂಡತಿ ಆಗಬೇಕು ಅನ್ನೋ ಹೊಣೆಗಾರಿಕೆಯ ಕಾರಣಕ್ಕೆ ಆಶ್ರಮದ ಲತೆಯಂತಿರುವಂತಹ ಶಕುಂತಳೆಯನ್ನು ಅರಮನೆಗೆ ಕಳಿಸಬೇಕೆಂದು ತೀರ್ಮಾನ ಮಾಡ್ತಾರೆ. ಅವರಿಗೆ ಮನಸ್ಸಿಲ್ದಿದ್ರೂ ಕೂಡ ಕರ್ತವ್ಯ ಮುಂದೆ ಬರ್ತಿರುತ್ತೆ. ಮುಂದಿನ ಸಾಲುಗಳು ನೋಡಿ. ಇತ್ತ ಹಿಮಕರ ಕುಲದ ಅರಸು ಹಿಮವಂತನೇ ಆದ, ನೆಚ್ಚಿಗೆಯ ಉಂಗುರವು ಶಚಿಯಲ್ಲಿ ಲಜ್ಜೆ ಭಯ ಆತಂಕ, ಕೊನೆಗೆ ಮುಸುಕು ತೆರೆದಳು ಅನಾರ್ಯ. ಈ ಕಾವ್ಯಭಾಗದಲ್ಲಿ ದುಷ್ಯಂತನ ತುಂಬ ಶೀತಲ ಮತ್ತು ಹೃದಯವಿಲ್ಲದಂತಹ ವರ್ತನೆಯನ್ನು ಕವಿಯತ್ರಿ ತೋರಿಸ್ಕೊಟ್ಟಿದ್ದಾರೆ. ಹಿಮಕರ ಕುಲದ ಅರಸನಾಗಿರುವಂತಹ ದುಷ್ಯಂತ ಇಲ್ಲಿ ಹಿಮದಂತೆ ತಣ್ಣಗೆ ಕರುಣೆ ಇಲ್ಲದಿರುವಂಥ ರೀತಿಯಲ್ಲಿ ವರ್ತಿಸ್ತಾನೆ. ಒಮ್ಮೆ ಪ್ರೀತಿಸಿರುವಂತಹ ಶಕುಂತಳೆಯನ್ನು ಈಗ ಗುರುತಿಸದೆ ನಿಂತಿರ್ತಾನೆ. ಶಕುಂತಳೆಯ ಕೈಯಲ್ಲಿ ಅವಳ ನೆಚ್ಚಿನ ಸಂಕೇತವಾದ ಉಂಗುರವೂ ಕೂಡ ಇರೋದಿಲ್ಲ. ಆ ಉಂಗುರವೇ ಅವಳಿಗೆ ಸಾಕ್ಷಿಯಾಗಿರುತ್ತೆ.
ಆದರೆ ಅದು ಇಲ್ಲದೇ ಇರೋ ಕಾರಣ ಅವಳಿಗೆ ತುಂಬ ಲಜ್ಜೆ ಮತ್ತು ಭಯ ಆತಂಕ ಉಂಟಾಗುತ್ತೆ. ಎಲ್ಲರ ಮುಂದೆ ನಿಂತಿರುವಂಥ ಅವಳ ಸ್ಥಿತಿ ತುಂಬ ಅವಮಾನಕರವಾಗಿರುತ್ತೆ. ಮನಸ್ಸಿನ ಒಳಗಡೆ ತುಂಬ ನೋವನ್ನು ಇಟ್ಕೊಂಡಿರುವಂತಹ ಶಕುಂತಳೆ ಕೊನೆಗೆ ಮೌನವಾಗಿ ಇರೋಕೆ ಆಗದೆ ಮಾತಾಡ್ತಾಳೆ. ತನ್ನನ್ನು ಗುರುತಿಸದೆ ಪ್ರೀತಿ ಮರೆತು ನಿಂತಿರುವಂತಹ ದುಷ್ಯಂತನ ವರ್ತನೆಗೆ ಅವಳಿಗೆ ತುಂಬ ನೋವು ಕೊಡುತ್ತೆ. ಆ ಸಭೆಯಲ್ಲಿ ಅವಳಿಗೆ ಆಗಿರುವಂತಹ ಅವಮಾನ ನೋವನ್ನು ಅವಳು ಮನಸ್ಸಿನಲ್ಲಿಟ್ಕೊಂಡು ದುಷ್ಯಂತನನ್ನು ಅನಾರ್ಯ ಅಂತ ಕರೀತಾಳೆ. ಅಷ್ಟು ಆ ದುಃಖ ಅವಳಿಗೆ ಆಗಿರುತ್ತೆ. ಅಂದರೆ ನೀನು ಸತ್ಯ ನೀತಿ ಮೌಲ್ಯಗಳನ್ನು ಪಾಲಿಸುವವನಲ್ಲ ಎಂದು ಅವನ ಮೇಲೆ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾಳೆ. ಈ ಭಾಗದಲ್ಲಿ ಕವಯತ್ರಿ ಹೇಳೋದೇನೆಂದರೆ, ಪ್ರೀತಿ ಮಾಡಿದವರು ಕೈ ಬಿಟ್ಟಾಗ ಆ ನೋವು ಮಾತಿನಿಂದ ಹೇಳಲಾರದಷ್ಟು ಆಳವಾಗಿರುತ್ತೆ. ಅವಮಾನ ಅನುಭವಿಸಿದ ಶಕುಂತಳೆಯ ಧ್ವನಿಯೇ ಇಲ್ಲಿ ಪ್ರತಿಧ್ವನಿಸುತ್ತದೆ. ಮುಂದಿನ ಸಾಲುಗಳು ಹೀಗಿವೆ. ತಾಯ್ತನದ ಕರುಳು ಚುರ್ರೆಂದಿರಬೇಕು, ಮೇನಕೆಗೆ ಕಂಗೆಟ್ಟ ಹುಡುಗಿಗೊಂದಿಷ್ಟು ಆಸರೆ ಆಸೆ ಬದುಕು ಕನಸುಗಳ ದಹಿಸಿಯೇ ಬಂದ ಸರ್ವದಮನ. ಈ ಸಾಲುಗಳಲ್ಲಿ ಕವಯತ್ರಿ ಶಕುಂತಳೆಯ ದುಃಖವನ್ನು, ಅವಳ ತಾಯಿ ಮೇನಕೆಯ ಮನಸ್ಸಿನ ನೋವನ್ನು ತುಂಬ ಭಾವಪೂರ್ಣವಾಗಿ ಹೇಳ್ತಾರೆ. ತನ್ನ ಮಗಳು ಇಷ್ಟು ಅವಮಾನ ನಿರಾಶೆ ಭಯದಲ್ಲಿ ಬದುಕ್ತಿರೋದನ್ನು ನೋಡಿದಾಗ ಮೇನಕೆಯ ತಾಯ್ತನದ ಮನಸ್ಸು ಚೂರಾಗಿ ಹೋಗುತ್ತದೆ. ತನ್ನ ಮಗಳಿಗೆ ಇಂಥ ದಿನ ಬರಬಾರ್ದಾಗಿತ್ತು ಅನ್ನೋ ನೋವು ಅವಳ ಹೃದಯವನ್ನು ಹೆಂಡುತ್ತಾ ಇರುತ್ತೆ. ಶಕುಂತಳೆ ತನಗಾಗಿರುವಂತಹ ಅವಮಾನದಿಂದ ಒಳಗೊಳಗೆ ಕುಸಿದು ಬಿದ್ದಿರ್ತಾಳೆ. ತನ್ನ ಮೇಲೆ ನಡೆದಂತಹ ಅನ್ಯಾಯ, ದುಷ್ಯಂತನು ಕೈಬಿಟ್ಟಿದ್ದು, ಸಮಾಜದ ದೃಷ್ಟಿ ಇವೆಲ್ಲವನ್ನು ಅವಳು ಒಬ್ಬಳೇ ಹೊತ್ಕೊಂಡಿರ್ತಾಳೆ. ಅವಳಿಗೆ ಬದುಕು ಅಂದರೆ ಅರ್ಥನೇ ಕಳೆದು ಹೋಗಿರದಂತಾಗಿರುತ್ತೆ. ಆ ಸಂದರ್ಭದಲ್ಲಿ ಮೇನಕೆ ತಾಯಿ ಅನ್ನೋ ಸ್ಥಾನದಿಂದ ಮುಂದೆ ಬರ್ತಾಳೆ. ಶಕುಂತಳೆಗೆ ಆಸರೆ ಕೊಡ್ತಾಳೆ. ನೀ ಒಬ್ಬಳಲ್ಲ ಅನ್ನೋ ಧೈರ್ಯ ತುಂಬ್ತಾಳೆ. ಬದುಕು ಇನ್ನೂ ಮುಗ್ದಿಲ್ಲ, ಮುಂದೆ ಸಾಗಬೇಕು ಅನ್ನೋ ನಂಬಿಕೆಯನ್ನು ಕೊಡ್ತಾಳೆ. ಆದರೆ ಶಕುಂತಳೆಯ ಮನಸ್ಸಿನಲ್ಲಿ ತಾನು ಕಂಡ ಕನಸುಗಳೆಲ್ಲ ಸುಟ್ಟು ಹೋದಂತೆ ಅನ್ನಿಸುತ್ತೆ. ನಂಬಿಕೆ ಭರವಸೆ ಎಲ್ಲವೂ ಬೂದಿಯಾಗಿದೆ ಅನ್ನೋ ಭಾವನೆ ಅವಳನ್ನು ಕಾಡ್ತಾ ಇರುತ್ತೆ. ಇಂಥ ನೋವಿನ ಮಧ್ಯೆಯೇ ಸರ್ವತಮನ ಅನ್ನೋ ಮಗುವಿನ ಆಗಮನವಾಗುತ್ತೆ. ಆ ಮಗು ಶಕುಂತಳೆಯ ಬದುಕಿಗೆ ಹೊಸ ಬೆಳಕು ತರುತ್ತೆ. ಮತ್ತೆ ಬದುಕಬೇಕು, ಮಗುವಿಗಾಗಿ ಮುಂದುವರಿಬೇಕು ಅನ್ನೋ ಶಕ್ತಿಯನ್ನು ಕೊಡುತ್ತೆ. ಈ ಭಾಗದಲ್ಲಿ ಕವಯತ್ರಿ ನಮಗೆ ಹೇಳೋದು ಏನು ಅಂದರೆ, ಎಷ್ಟು ದೊಡ್ಡ ನೋವಿದ್ದರೂ ತಾಯ್ತನ, ಮಗು ಮತ್ತು ಬದುಕಿನ ಮುಂದುವರಿಕೆ ಮನುಷ್ಯನಿಗೆ ಮತ್ತೆ ನಿಲ್ಲೋ ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಮುಂದಿನ ಸಾಲುಗಳು. ಪುರುಕುಲದ ಉತ್ತರಾಧಿಕಾರಿ ಸಿಂಹದ ಮರಿ ಭರತನಿಗಾಗಿಯೇ ಇರಬೇಕು, ಧಾವಿಸಿ ಬಂದ ದುಷ್ಯಂತ. ದುರ್ವಾಸನ ಶಾಪ, ಉಂಗುರದ ನೆಪ, ಒಡ್ಡಿ ನಿಂತವನ ನೋಡಿ ನಕ್ಕಳು. ನೋವುಂಡು ನಕ್ಕ ನಗೆ ನಗೆಯಲ್ಲ, ಚಿಗುರು ಬೆರಳಿಗೆ ಮತ್ತೆ ಉಂಗುರದ ಸಂಭ್ರಮ. ಹಿಮಗಟ್ಟಿದ ಹುಡುಗಿ ಅಲ್ಲಲ್ಲ ಪ್ರೌಢೆ ತಣ್ಣಗೆ ನುಡಿದಳು, ನನಗೆ ಈ ಉಂಗುರದಲ್ಲಿ ನೆಚ್ಚಿಗೆ ಇಲ್ಲ. ಈ ಸಾಲುಗಳಲ್ಲಿ ಕವಯತ್ರಿ ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ, ಶಕುಂತಳೆಯ ಬದುಕಿನಲ್ಲಿ ನಡೆಯುವ ಕೊನೆಯ ದೊಡ್ಡ ತಿರುವನ್ನು ತುಂಬ ಅರ್ಥಪೂರ್ಣವಾಗಿ ಹೇಳ್ತಾರೆ. ದುಷ್ಯಂತನಿಗೆ ಈಗ ಗೊತ್ತಾಗಿದೆ, ಶಕುಂತಳೆಯ ಮಗ ಭರತನು ಪುರುಕುಲದ ಮುಂದಿನ ಅರಸ ಆಗಬೇಕು ಅನ್ನೋ ಸತ್ಯ. ಅದರಿಂದ ಅವನು ತಡ ಮಾಡದೆ ಓಡೋಡಿ ಶಕುಂತಳೆಯ ಬಳಿಗೆ ಬರ್ತಾನೆ. ಬಂದು ನಿಂತು ತಾನು ಹಿಂದೆ ಮಾಡಿದ ತಪ್ಪಿಗೆ ದುರ್ವಾಸನ ಶಾಪ, ಉಂಗುರ ಕಳೆದು ಹೋಗಿದ್ದು ಇವನ್ನೆಲ್ಲ ಕಾರಣ ಹೇಳಿಕೊಂಡು ತನ್ನ ತಪ್ಪನ್ನು ತಗ್ಗಿಸಿಕೊಳ್ಳಲು ಪ್ರಯತ್ನ ಮಾಡ್ತಾನೆ. ನಾನು ತಾನಾಗಿ ಕೈ ಬಿಟ್ಟಿಲ್ಲ ಅನ್ನೋ ಥರ ಮಾತಾಡ್ತಾನೆ. ಅವನು ಎದುರಿಗೆ ನಿಂತಾಗ ಶಕುಂತಳೆ ನಗ್ತಾಳೆ. ಆದರೆ ಆ ನಗು ಖುಷಿಯ ನಗು ಅಲ್ಲ, ಅದು ತುಂಬ ನೋವು ಅನುಭವಿಸಿದ ನಂತರ ಬರುವ ನಗು. ಅವಮಾನ, ನಿರೀಕ್ಷೆ, ಮುರಿದ ನೋವು ಇವೆಲ್ಲವನ್ನು ಒಳಗಿಟ್ಕೊಂಡು ನಗು ಅದು. ಉಂಗುರ ಮತ್ತೆ ಅವಳ ಕೈಗೆ ಬಂದಿರುತ್ತೆ. ಆದರೆ ಆ ಉಂಗುರಕ್ಕೆ ಈಗ ಹಳೆಯದಂಥ ಅರ್ಥವೇ ಇಲ್ಲ. ಒಂದು ಕಾಲದಲ್ಲಿ ಆ ಉಂಗುರ ಅವಳಿಗೆ ಪ್ರೀತಿ, ನಂಬಿಕೆ, ಕನಸುಗಳ ಸಂಕೇತವಾಗಿತ್ತು. ಈಗ ಅದು ಎಲ್ಲವನ್ನು ಕಳೆದುಕೊಂಡಿದೆ. ಶಕುಂತಳೆ ಈಗ ಮೊದಲಿನಂತೆ ನಿಸ್ಸಹಾಯ ಹುಡುಗಿ ಅಲ್ಲ. ನೋವು, ಅವಮಾನ, ಬದುಕಿನ ಕಷ್ಟಗಳನ್ನೆಲ್ಲ ಎದುರಿಸಿ ಅವಳು ಈಗ ಪಕ್ವವಾದ ಧೈರ್ಯವಂತ ಪ್ರೌಢೆಯಾಗಿರ್ತಾಳೆ. ಆದ್ದರಿಂದ ಅವಳು ಕೋಪದಲ್ಲಿ ಅಲ್ಲ, ಕೂಗು ಹಾಕದೆ ಶಾಂತವಾಗಿ ಆದರೆ ದೃಢವಾಗಿ ಹೇಳ್ತಾಳೆ, ನನಗೆ ಈ ಉಂಗುರದಲ್ಲಿ ಈಗ ನೆಚ್ಚಿಕೆ ಇಲ್ಲ. ಅಂದರೆ ಈ ಮಾತಿನಲ್ಲಿ ಅವಳ ಸಂಪೂರ್ಣ ಬದುಕಿನ ಪಾಠ ಅಡಗಿದೆ. ಪ್ರತಿ ಬಾರಿ ತಪ್ಪು ಮಾಡಿದವನನ್ನು ಕಾರಣ ಹೇಳಿದರೆ ಕ್ಷಮಿಸಲೇಬೇಕು ಅನ್ನೋದಿಲ್ಲ.
ಅನ್ನೋ ಸಂದೇಶವನ್ನು ಈ ಭಾಗ ತಿಳಿಸ್ಕೊಡುತ್ತೆ.